ಮುಂದೆಂದೂ ನಾವು ದಾಳಿ ಮಾಡೋದಿಲ್ಲ. ಗಲ್ಫ್ ರಾಷ್ಟ್ರಗಳ ಕ್ಷಮೆಯಾಚಿಸಿರುವಂಥದ್ದು ಇರಾನ್. ಯುದ್ಧದ ವೇಳೆ ಇರಾನ್ ಕಡೆಯಿಂದ ಅನಿರೀಕ್ಷಿತ ನಡೆ. ಸೌದಿ ಸೇರಿದಂತೆ 10ಕ್ಕೂ ಹೆಚ್ಚು ಗಲ್ಫ್ ರಾಷ್ಟ್ರಗಳ ಕ್ಷಮೆಯಾಚನೆ ಮಾಡಿದೆ ಇರಾನ್. ಮುಂದೆಂದೂ ನಾವು ದಾಳಿ ಮಾಡೋದಿಲ್ಲ. ಗಲ್ಫ್ ರಾಷ್ಟ್ರಗಳ ಕ್ಷಮೆಯಾಚಿಸಿರುವಂಥದ್ದು ಇರಾನ್. ಯುದ್ಧದ ವೇಳೆ ಇರಾನ್ ಕಡೆಯಿಂದ ಅನಿರೀಕ್ಷಿತ ನಡೆಯನ್ನ ಅನುಸರಿಸಲಾಗಿದೆ. ಅಧಿಕೃತವಾಗಿ ಕ್ಷಮೆಯಾಚಿಸಿದ್ದಾರೆ ಇರಾನ್ ಅಧ್ಯಕ್ಷ ಮಸೌದ್ ಪೆಜಿಕಿಶಿಯಾನ್. ಗಲ್ಫ್ ನೆರೆಯವರಿಗೆ ಕ್ಷಮೆಯಾಚಿಸಿ ಅವರೊಂದು ಮೆಸೇಜ್ ಅನ್ನ ಕಳಿಸಿದ್ದಾರೆ. ಕ್ಷಮಿಸಿ ಅಂತ ಕೇಳಿಕೊಂಡಿದ್ದಾರೆ. ನಿಮ್ಮ ನೆಲದಿಂದ ನಮ್ಮ ಮೇಲೆ ದಾಳಿ ಆಗದ ಹೊರತು ನಾವು ದಾಳಿ ಮಾಡೋದಿಲ್ಲ. ಮುಂದೆಂದೂ ನಾವು ದಾಳಿ ಮಾಡೋದಿಲ್ಲ ಅಂತ ಇರಾನ್ ಹೇಳ್ಕೊಂಡಿರುವಂಥದ್ದು. ಸೊ ಇದು ಈಗ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳ ಪೈಕಿ ಬಹಳ ಅಚ್ಚರಿಯನ್ನ ಮೂಡಿಸಿರುವಂಥದ್ದು. ಯಾಕೆಂದರೆ ಆಲ್ರೆಡಿ ಇರಾನ್ ಗಲ್ಫ್ ರಾಷ್ಟ್ರಗಳ ಮೇಲೆ, ಇಸ್ಲಾಂ ರಾಷ್ಟ್ರಗಳ ಮೇಲೆ, ಸುಮಾರು 12 ಇಸ್ಲಾಂ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮಾಡ್ತಾ ಇತ್ತು. ಅಮೆರಿಕಾದ ಸೇನಾ ನೆಲೆಗಳನ್ನು ಗುರಿಯಾಗಿಸಿಕೊಂಡು ಮೊದಲು ದಾಳಿ ಶುರುವಾಯಿತು. ಆದರೆ ಕ್ರಮೇಣವಾಗಿ ಇರಾನ್ ಗಲ್ಫ್ ರಾಷ್ಟ್ರಗಳ ಇನ್ನಿತರ ಜನವಸತಿ ಪ್ರದೇಶ ಆಗಿರಬಹುದು, ದೊಡ್ಡ ದೊಡ್ಡ ಹೋಟೆಲ್ಗಳಾಗಿರ್ಬೋದು, ಮಾಲ್ಗಳಾಗಿರ್ಬೋದು, ಅಲ್ಲಿ ದಾಳಿಯನ್ನು ಮಾಡ್ತಾ ಇದ್ರು. ಸೊ ಈಗ ನಾವು ಇನ್ಯಾವತ್ತೂ ಸಹ ನಿಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅಂತ ಗಲ್ಫ್ ರಾಷ್ಟ್ರಗಳ ಮುಂದೆ ಇರಾನ್ ಹೇಳ್ಕೊಂಡಿರುವಂಥದ್ದು. ಇರಾನ್ ಅಧ್ಯಕ್ಷರಾಗಿರುವಂಥ ಪೆಜೆಕಿಶಿಯಾನ್ ಅವರು ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಇಸ್ರೇಲ್ ಮತ್ತು ಅಮೆರಿಕ ವಿರುದ್ಧ ಭೀಕರ ಯುದ್ಧ ನಡೆಸ್ತಾ ಇರುವಂಥ ಇರಾನ್ ತನ್ನ ನೆರೆಹೊರೆಯ ಗಲ್ಫ್ ರಾಷ್ಟ್ರಗಳ ಜೊತೆಗಿನ ಸಂಬಂಧವನ್ನು ಸುಧಾರಿಸಿಕೊಳ್ಳಲು ಈ ರೀತಿಯಾದಂಥ ತೀರ್ಮಾನಕ್ಕೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಸೌದಿ ಅರೇಬಿಯಾ, UAE ಮತ್ತು ಬೆಹ್ರೇನ್ ಮೇಲೆ ನಡೆದಂಥ ಮಿಸೈಲ್ ದಾಳಿಗಳ ಬಗ್ಗೆ ಇರಾನ್ ಅಧ್ಯಕ್ಷ ಕ್ಷಮೆಯಾಚನೆಯನ್ನು ಮಾಡಿರುವಂಥದ್ದು. ಸೊ ಮುಂದೆಂದೂ ನಾವು ದಾಳಿ ಮಾಡೋದಿಲ್ಲ ಅಂತ ಅವರು ಕ್ಷಮೆಯನ್ನ ಕೋರಿದ್ದಾರೆ. ಇಸ್ರೇಲ್ ಅಮೆರಿಕವನ್ನ ಕ್ಷಮಿಸುವಂಥ ಮಾತೇ ಇಲ್ಲ, ಆದರೆ ನೆರೆಹೊರೆ ರಾಷ್ಟ್ರಗಳ ಕ್ಷಮೆಯನ್ನು ನಾವು ಕೇಳ್ತೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಇರಾನ್ ಮೇಲಿನ ದಾಳಿ ಮತ್ತು ತಮ್ಮ ಸರ್ವೋಚ್ಚ ನಾಯಕ ಆಯತ್ ಉಲ್ಲಾ ಅಲ್ ಖಮೇನಿ ವಿಚಾರವಾಗಿ ಕೆಂಡಾಮಂಡಲರಾಗಿರುವಂತಹ ಇರಾನ್ ಅಚ್ಚರಿಯ ಬೆಳವಣಿಗೆಯಲ್ಲಿ ತನ್ನ ನೆರೆಹೊರೆಯ ರಾಷ್ಟ್ರಗಳ ಕ್ಷಮೆ ಕೋರಿರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಅಚ್ಚರಿಯನ್ನು ಮೂಡಿಸಿರ್ತಕ್ಕಂತಹ ನಡೆಯಾಗಿರುವಂಥದ್ದು. ಇರಾನ್ ಇಸ್ರೇಲ್ ಅಮೆರಿಕ ಸಂಘರ್ಷ ಮುಂದುವರೆದಿರುವಂತೆಯೇ ಅಚ್ಚರಿಯ ಬೆಳವಣಿಗೆಯಲ್ಲಿ ಇರಾನ್ ಅಧ್ಯಕ್ಷರಾಗಿರುವಂತಹ ಮಸೌದ್ ಪೆಜಿಕಿಶಿಯನ್ ನೆರೆ ರಾಷ್ಟ್ರಗಳಿಗೆ ಕ್ಷಮೆ ಕೋರಿದ್ದಾರೆ. ಇರಾನ್ ಮೇಲಿನ ದಾಳಿ ಮತ್ತು ತಮ್ಮ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲ್ ಖಮೇನಿಯ ವಿಚಾರವಾಗಿ ಇರಾನ್ ಕೆಂಡ ಕಾರ್ತಾ ಇರುವಂಥದ್ದು. ನೆರೆಹೊರೆಯವರಿಗೆ ಕ್ಷಮಿಸಿ ಅಂತ ಪೆಜಿಕಿಶಿಯಾನ್ ಹೇಳ್ಕೊಂಡಿದ್ದಾರೆ. ಆ ಮೂಲಕ ಅಮೆರಿಕ ಇಸ್ರೇಲ್ ಜೊತೆಗಿನ ಯುದ್ಧದ ಮಧ್ಯೆ ಉದ್ವಿಗ್ನತೆಯನ್ನು ಶಮನಗೊಳಿಸಲು ಮೊದಲ ಹೆಜ್ಜೆಯನ್ನ ಇರಾನ್ ಇಟ್ಟಿದೆ.